ಅಂದು ರಕ್ಷಿತ್ ಶೆಟ್ಟಿ ಕಿರಿಕ್ ಪಾರ್ಟಿ, ಆಮೇಲೆ ರಿಷಬ್ ಶೆಟ್ಟಿ ಕಾಂತಾರ, ಇದೀಗ ರಾಜ್ವಿ ಶೆಟ್ಟಿ ಸೂ ಫ್ರಮ್ ಸೋ. ಲೋ ಬಜೆಟ್ ಸಿನಿಮಾ ಆದ್ರೆ ಕಂಟೆಂಟ್ ವಿಚಾರದಲ್ಲಿ ಕಿಂಗ್ ಅಂತಾನೆ ಹೇಳ್ಬೋದು. ಯಾವುದೇ ಪ್ರಮೋಷನ್ ಗಿಮಿಕ್ ಇಲ್ಲದೆ ಸ್ವಂತ ಐಡಿಯಾ ಯೂಸ್ ಮಾಡಿಕೊಂಡು ರಿಲೀಸ್ ಮಾಡಿರುವಂತಹ ಸಿನಿಮಾಗಳಿವು. ಇವತ್ತು ಸೂ ಫ್ರಮ್ ಸೋ ಸಿನಿಮಾಗೆ ಕಿಕ್ಕಿರುವುದು ಜನ ಸೇರ್ತಾ ಇದ್ದಾರೆ ಅಂದ್ರೆ JP ತುಮಿನಾಡು ಅವರ ಕಂಟೆಂಟ್, ರಾಜ್ವಿ ಶೆಟ್ಟಿ ಹಾಗೂ ಟೀಮ್ ನ ಪ್ರೊಡಕ್ಷನ್. ಥಿಯೇಟರ್ಗೆ ಜನ ಬರ್ತಿಲ್ಲ ಅಂತಿದ್ದವರು ಇವಾಗ ಥಿಯೇಟರೇ ಸಿಗ್ತಿಲ್ಲ ಅಂತಿದ್ದಾರೆ. ನಾನು ರೀಸೆಂಟ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಸ್ಯಾಂಡಲ್ವುಡ್ ನ ಸೆಕೆಂಡ್ ಹಾಫ್ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿರುತ್ತೆ ಅಂತ. ಮ್ಯಾಕ್ಸ್ ಆದ್ಮೇಲೆ BMS ನಲ್ಲಿ ಈ ರೀತಿ ಒಂದು ಬುಕ್ಕಿಂಗ್ಸ್ ನೋಡಿದ್ದು. ಒಟ್ನಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಮತ್ತೆ ಟ್ರ್ಯಾಕಿಗೆ ಬಂದಿದೆ ಅಂತಾನೆ ಹೇಳ್ಬಹುದು. ಇನ್ನು ಸೂ ಫ್ರಮ್ ಸೋ ಸಿನಿಮಾ ಬಗ್ಗೆ ನೋಡೋದಾದ್ರೆ ಈ ಸಿನಿಮಾ ಟೈಟಲ್ ಬಂದು ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ. ಶಾರ್ಟ್ ಫಾರ್ಮ್ ಅಲ್ಲಿ ಸೂ ಫ್ರಮ್ ಸೋ ಅಂತ ಇಟ್ಟಿದ್ದಾರೆ. JP ತುಮಿನಾಡು ನಟನೆ ಮತ್ತು ನಿರ್ದೇಶನ ಮಾಡಿದ್ದಾರೆ. ಪ್ರೊಡಕ್ಷನ್ ಟೀಮ್ ಬಂದು ರಾಜ್ವಿ ಶೆಟ್ಟಿ, ಶಶಿಧರ್ ಶೆಟ್ಟಿ, ರವಿ ರೈ. ಇನ್ನು ಆಕ್ಟರ್ಸ್ ಲಿಸ್ಟ್ ನೋಡ್ತಾ ಹೋದ್ರೆ ತುಂಬಾ ಜನ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಶನಿಲ್ ಗೌತಮ್, JP ತುಮಿನಾಡು, ಪ್ರಕಾಶ್ ತುಮಿನಾಡು, ದೀಪಕ್ ರೈ, ಸಂಧ್ಯಾ ಅರೆಕೆರೆ, ರಾಮದಾಸ್ ಹೀಗೆ ಅನೇಕ ಹೊಸ ಕಲಾವಿದರು ಕೂಡ ನಟಿಸಿದ್ದಾರೆ. ಸುಮೇಧ್ ಅವರ ಮ್ಯೂಸಿಕ್, ನಿತಿನ್ ಶೆಟ್ಟಿ ಎಡಿಟರ್. ಒಟ್ನಲ್ಲಿ ಒಂದು ಕಂಪ್ಲೀಟ್ ಟೀಮ್ ಎಫರ್ಟ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲಾ ಕಡೆನೂ ಬ್ಲಾಕ್ ಬಸ್ಟರ್ ರಿವ್ಯೂ ಬರ್ತಿದೆ. ಥಿಯೇಟರ್ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ರೆಕಾರ್ಡ್ ಬ್ರೇಕಿಂಗ್ ಸಿನಿಮಾ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇದಿಷ್ಟೊತ್ತಿನ ಟಾಪಿಕ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಫಾಲೋ ಮಾಡಿ. ಸೊ ನಾನು ಯಾವತ್ತೂ ಕೇಳಿದ್ದೀನಿ ಮತ್ತೆ ನೋಡಿದ್ದೀನಿ ಕೂಡ. ಅಂಡ್ ನಾನು ಕೂಡ ಒಬ್ಬ ಸಿನಿಮಾ ಹುಚ್ಚಾಗೋದು ಕಾರಣ ನಾನು ಹುಟ್ಟಿದ ಭದ್ರಾವತಿಯಲ್ಲಿ, ಅದರಿಂದಾಗಿ ಸೊ ನಾವು ಕನ್ನಡ ಸಿನಿಮಾಗಳನ್ನ ಜಾಸ್ತಿ ಪ್ರೀತಿಸ್ತೀವಿ. ಸ್ಪೆಷಲಿ ಈ ಜಾಗದಲ್ಲಿ ಅಂದ್ರೆ ಈಗ ಬೇರೆ ಎಲ್ಲಾ ಜಾಗದಲ್ಲೂ ಕೂಡ ಬೇರೆ ಬೇರೆ ಭಾಷೆ ಸಿನಿಮಾ ಓಡಿದ್ರೆ ಶಿವಮೊಗ್ಗ, ದಾವಣಗೆರೆಯಲ್ಲಿ ಜಾಸ್ತಿ ಓಡೋದು ಕನ್ನಡ ಸಿನಿಮಾನೇ.